ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ಮಾತ್ರ ನಾನು ತುಂಬ ಖುಷಿ ಆಯಿತು. ಹಳೇ ಸ್ಪರ್ಧಿಗಳೆಲ್ಲ ಮತ್ತೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿನ. ಸೊ 2 ದಿವಸಕ್ಕೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾ ಇದ್ದಾರೆ ಅಂತ ಕಾದು ನೋಡಬೇಕಾಗುತ್ತೆ. ಈ ಪ್ರೋಮೋ ಏನು ಅಂತ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬರೋಣ. ಗೈಸ್, ಒಟ್ನಲ್ಲಿ ನಮ್ಮ ಸಂತು ಪಂತು, ತನಿಷಾ ಹಾಗೂ ನಮ್ಮ ಡ್ರೋನ್ ಪ್ರತಾಪ್ ಅವರು ಎಲ್ಲ ಒಳಗಡೆ ಬಂದಾಯ್ತು ಗುರು. ಸೊ ನನಗೊಂಥರ ಹೆಂಗೆ ಅಂತಂದ್ರೆ ಹಳೇದೆಲ್ಲ ಡೇಸ್ಗಳ ನೆನಪಾಗೋಯ್ತು. ಸೀಸನ್ 10 ಅಲ್ಲಿ ಹೆಂಗಿತ್ತು ಗುರು. ಕಾರ್ತಿಕ್ ಅವರು ಇನ್ನೂ ಮಿಸ್ ಆಗಿದ್ರೆ, ಕಾರ್ತಿಕ್ ಅವ್ರು ಬಂದಿಲ್ಲ, ವಿನಯ್ ಅವ್ರು ಬಂದಿಲ್ಲ, ಸಂಗೀತ ಅವ್ರು ಬಂದಿಲ್ಲ. ಸೊ ಇವ್ರು 3 ಜನ ಬಂದ್ರೆ ಇನ್ನೂ ಬ್ಯಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಆಕ್ಚುಲಿ ಇವಾಗ ಏನಾಗುತ್ತೆ ಗೊತ್ತಾ, ಇವ್ರನ್ನೆಲ್ಲ ಒಳಗಡೆ ಕರ್ಸಿರೋದ್ರಿಂದ ತುಂಬಾ ಮನೆ ಒಳಗಡೆ ಇರೋರಿಗೆಲ್ಲ ಒಂಥರ ಏನೋ ಒಂಥರ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಒಳಗಡೆ ಇರೋರಿಗೆ ಒಂದು ಸ್ವಲ್ಪ ಐಡಿಯಾಸ್ಗಳು ಕೊಡಬೇಕು. ಈವನ್ ನಮ್ಮ ಮೋಕ್ಷಿತವ್ರಿಗಾಗಿರ್ಬೋದು, ಇಲ್ಲಾಂದ್ರೆ ನಮ್ಮ ತ್ರಿವಿಕ್ರಮ್ ಅವ್ರಿಗಾಗಿರ್ಬೋದು, ಉಗ್ರ ಮಂಜು ಅವ್ರಿಗಾಗಿರ್ಬೋದು. ಜಾಸ್ತಿ ಇಲ್ಲಿ ಕುಗ್ಗಿರೋದು ಯಾರಪ್ಪ ಅಂದರೆ ಗೋಲ್ಡ್ ಸುರೇಶ್ ಅವರು. ಅವ್ರಿಗೆ ಎಸ್ಪೆಷಲಿ ಒಂದು ಸ್ವಲ್ಪ ಕುಂಡಿಸ್ಕೊಂಡು, ನಮ್ಮ ವರ್ತುರನ್ನ ಕುಂಡಿಸ್ಕೊಂಡು ಹೇಳ್ಬೇಕು, ಹಿಂಗೆಲ್ಲ ಹಿಂಗೆ ಕಣಪ್ಪ, ಏನೇನು ಮಾಡಬೇಕು ಎತ್ತಕತೆ ಅಂತ. ಸಂತು ಪಂತು ಜೋಡಿ ಮತ್ತು ಸೂಪರ್ ಆಗೈತೆ. ಫಸ್ಟ್ ಇವರು ತುಕಾಲಿ ಸಂತೋಷ್ ಅವ್ರು ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ನಿಮಗೆ ಇವರು ಬೀನ್ ಬ್ಯಾಗ್ ಇದು ಬೇಡವಾ ಅಂತ ಹೇಳ್ಬಿಟ್ಟು ಅವಾಗ ವರ್ತು ಸಂತೋಷ್ ಅವ್ರಿಗೆ ಎಂಟ್ರಿ ಕೊಡ್ತಾರೆ. ಆ್ಯಕ್ಚುಲಿ ಅವರಿಬ್ಬರು ಕಾಂಬಿ ಮಾತ್ರ ಸೂಪರ್ ಆಗಿತ್ತು ಗೈಸ್, ಹೇಳ್ಬೇಕು ಅಂತಂದ್ರೆ ಮಜಾ ಗುರು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಡ್ರೋನ್ ಪ್ರತಾಪ್ ಅವರು ಏನೋ ಹೇಳಕ್ ಹೋಗ್ತಾರೆ. ಇವರು ಡ್ರೋನ್ ಪ್ರತಾಪ್ ಅಣ್ಣ ಅಂತ ಹೇಳ್ತಾರೆ, ನನ್ನ ಅಣ್ಣ ಅಂತ ಕರಿಬಿಡಿ ಚೈತ್ರ ಅಂತ. ಅವ್ರು ಏನ್ರಿ ಅವ್ರು ಬುದ್ಧಿ ಬಿಡವೇನ್ರಿ, ಆ ಹುಡುಗಂಗೆ ಇನ್ನೂ 25-26 ವರ್ಷ. ಸೊ ಇವ್ರಿಗೆ ಹೆಚ್ಚು ಕಮ್ಮಿ 31 ವರ್ಷ ಆಗಿದೆ. ಸೊ ಅವ್ರನ್ನ ಹೋಗ್ಬಿಟ್ಟು ಅಣ್ಣ ಅಂತ ಕರಿತಾ ಇದ್ದಾರೆ. ಅವ್ರು ಎಲ್ಲರಿಗೂ ಅಣ್ಣ ಅಂತ ಕರೀತಾರೆ ಒಟ್ಟಿನಲ್ಲಿ. ಏನೋ ಅವ್ರು ಅದು ಬೆಳ್ಕೊಂಬಂದಿರೋ ರೀತಿ ಆ ಥರ ಇದೆ, ಒಳ್ಳೇದದು ಆ್ಯಕ್ಚುಲಿ. ಸೊ ಇಷ್ಟ ಆಗುತ್ತೆ ಒಟ್ಟಿನಲ್ಲಿ. ಈಗ ಡ್ರೋನ್ ಪ್ರತಾಪ್ ಅವರು ಮತ್ತೆ ರಿಟರ್ನ್ ಬಂದಿದ್ದಾರೆ. ಸೊ ಒಳಗಡೆ ಇವಾಗ ಹೆಂಗಾಗ್ಬಿಡೈತೆ ಅಂತಂದ್ರೆ, ಈಗ ಒಂದು ಸ್ವಲ್ಪ ಎಲ್ಲರೂ ಡೌನಲ್ಲಿ ಇದ್ದಾರೆ. ಆ್ಯಂಡ್ ಮೋರೋವರ್ ಮೊನ್ನೆನೂ ಕೂಡ ಕಿಚ್ಚ ಸುದೀಪ್ ಸರ್ ಕೂಡ ಏನು ಬೈದಿಲ್ಲ. ಯಾಕಂತಂದರೆ ಅವ್ರಿಗೆ ಗೊತ್ತಿದೆ ಮನೇಲಿರೋ ಪಾರ್ಟಿಸಿಪೆಂಟ್ಸ್ಗಳು 50 ದಿನ ಆಗಿದೆ, ಮನೇನ ಮಿಸ್ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಏನು ಗೇಮ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ, ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ ಇವಾಗ ಆ್ಯಕ್ಚುಲಿ. ಸೊ ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಇರೋರಿಗೆ ಒಂದು ಕ್ಲಾರಿಟಿ ಇತ್ತು, ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂದರೆ ಪ್ರತಾಪ್ ಅವ್ರನ್ನಂತೂ ತುಂಬ ಕುಗ್ಸಕ್ಕೆ ಟ್ರೈ ಮಾಡಿದ್ರು ಬಿಡಿ ಮನೆಯಲ್ಲ. ಸೊ ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಅದನ್ನ ಎಲ್ಲ ಒಂಥರ ಫೀನಿಕ್ಸ್ ಥರ ಎತ್ಕೊಂಬಂದು ಸೆಮಿಫೈನಲ್ ಅವ್ರಿಗೂ ನಿಂತ್ಕೊಂಡಿದ್ರು. ಆ್ಯಕ್ಚುಲಿ ಗೆಲ್ತಾರೆ ಅಂತ ಅನ್ಕೊಂಡು. ಬಟ್ ಕಾರ್ತಿಕ್ ಹೋಗಿದ್ದು ರನ್ನರ್ ಅಪ್, ಒಳ್ಳೇದಾಯ್ತು. ಕಾರ್ತಿಕ್ ಹೋಗಿದ್ದು ವಿನ್ನರ್ ಆಗಿದ್ದು ಒಳ್ಳೇದೇ. ಬಟ್ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಇದೇ ಸತಿ ಕೂಡ ಯಾರು ಆ ಥರ ಬಂದಿಲ್ಲ. ಇನ್ನೂ ಸದ್ಯಕ್ಕೆ ಯಾರನ್ನೂ ಕುಗ್ಗಿಸ್ತಾ ಇಲ್ಲ. ಬಟ್ ಏನಪ್ಪ ಅಂತಂದರೆ, ಒಂದು ರೀತಿಯಲ್ಲಿ ಲಾಸ್ಟ್ ಟೈಮ್ ಡ್ರೋನ್ ಪ್ರತಾಪ್ ಅವ್ರನ್ನ ಕುಗ್ಸಿದ್ದು ಗೊತ್ತೇ ಇದೆಯಲ್ಲ, ಎಲ್ಲರಿಗೂ ಬಾತ್ರೂಮ್ ಅಲ್ಲೆಲ್ಲ ಹತ್ಕೊಂಡು ಕೂತ್ಕೊಂಡು ನನ್ನ ಏನೋ ಒಂಥರ ಕಳ್ಳಂತರ ನೋಡ್ತಾರೆ ಅನ್ನೋ ಒಂದು ರೀತಿಲಿ ಹೇಳ್ಕೊಂಡಿದ್ದು. ಆಮೇಲೆ ಸುದೀಪ್ ಸರ್ ಚೀರ್ ಅಪ್ ಮಾಡಿದ್ದು. ಸೊ ಆ ಚೀರ್ ಅಪ್ ಅವ್ರಿಗೆ ರನ್ನರ್ ಅಪ್ ಆಗೋಕೆ ಕಾರಣ ಆಯ್ತು ಅಂತ ಆಕ್ಚುಲಿ. ಪ್ರತಾಪ್ ಅವರು ಒಂದು ವಾರ ಕ್ಯಾಪ್ಟನ್ ಆಗಿದ್ ಬಿಟ್ರೆ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಅವರು ಇದಕ್ಕೆ ಬಂದಿದ್ದಾರೆ, ನಾಮಿನೇಷನ್ಗೆ ಬಂದಿದ್ದಾರೆ ಗುರು. ಅವರು ಅದೊಂದು ಸಾಧನೆ ಮಾಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಸತಿನೂ ಸೇವ್ ಆಗ್ತಾರೆ, ಎಲ್ಲ ಸತಿನೂ ನಾಮಿನೇಟ್ ಆದರೆ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋರು. ಹೌದು. ಆ್ಯಂಡ್ ಈ 4 ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ಲಾಸ್ಟ್ ಸೀಸನಲ್ಲಿ ಯಾರು ಫೇವ್ರೇಟ್ ಆಗಿದೆ ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ ಗೈಸ್. ಡ್ರೋನ್ ಪ್ರತಾಪ್ ಅವರ, ಇಲ್ಲ ನಮ್ರತಾ ಅವರ, ಯಾರು ತನಿಷಾ ಅವರ, ಇಲ್ಲ ಸಂತು ಪಂತು ಅವರ? ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೇನು ಅನ್ಸಿದ್ರೆ, ಇನ್ನೂ 3 ಜನ ಬಾಕಿ ಇದ್ದಾರೆ. ಸೊ ಸಂಗೀತ ಶೃಂಗೇರಿ ಅವರು, ಕಾರ್ತಿಕ್ ಅವರು ಹಾಗೂ ವಿನಯ್ ಅವರು, ಈ 3 ಜನ ಬರಬೇಕು. ಸೊ 3 ಜನ ಬಂದ್ರೆ ಇನ್ನೂ ಸಕ್ಕಾದಾಗಿ ಬರಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ, ಅವರು ಬರಬೇಕು ಅಂತ. ಸೊ ಆ್ಯಂಡ್ ಅವ್ರು ಇನ್ನೊಂದು ಅಂತಂದ್ರೆ, ಇವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿದ್ದಾರೆ ಅಂತ ಅನ್ಕೊಂತೀವಿ. ವೈಲ್ಡ್ ಕಾರ್ಡ್ ಎಂಟ್ರಿ ಡೌಟ್ ಇದೆ. ಸೊ ಈ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದ್ರು ಈ ಸೀಸನ್ ಇನ್ನ 120 ಡೇಸ್ 130 ಡೇಸ್ ತನಕ ಓಡಿಸ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಸೊ ಮೇ ಬಿ ಇವ್ರನ್ನೂ ಕರ್ಕೊಂಡು ಇನ್ನ ಒಂದು 2 ವಾರ ತನಕ ಇಟ್ಕೋಬೋದಲ್ಲ. ನಾನೇನಾದ್ರು ಆಕ್ಚುಲಿ ಹಿಂಗ್ ಬಂತು ಅಂತಂದ್ರೆ ಸಂತು ಪಂತು ಓಟ್ಸ್ ನನ್ ಗ್ಯಾರಂಟಿ, ನಾನೇ ಹೇಳ್ತಾ ಇದ್ದೀನಿ ಇದನ್ನ. ಬಟ್ ಬರಲ್ಲ ಗೈಸ್ ಆಕ್ಚುಲಿ. ಬಟ್ ಒಳ್ಳೆ ಮಜಾ ಕೊಡ್ತಾರೆ ಅವರು. ಯಾಕಂದ್ರೆ ಇವರು ಸಂತು ಪಂತು ಏನಿದ್ದಾರೆ ಗೊತ್ತಾ, ಒಳ್ಳೆ ಕಂಟೆಂಟ್ರುಗಳು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಕರ್ಕೊಂಬಂದು ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಎಲ್ಲ ಮಾತಾಡ್ಕೊಂಡು ಮಜಾ ಮಾಡ್ತಿರ್ತಾರೆ. ನಮ್ಗೆ ಹನುಮಂತು ಧನರಾಜ್ ಅವ್ರದ್ದು ಒಂದು ಕಾಂಬಿನೇಷನ್ ಆಯಿತು ಅಂತಂದರೆ, ಇವರಿಬ್ಬರದ್ದು ಒಂದು ಕಾಂಬಿನೇಷನ್ನು ಅಲ್ಟಿಮೇಟ್ ಆಗಿರುತ್ತೆ ಗುರು, ಪಕ್ಕ ಹೇಳ್ತೀನಿ. ಸೊ ಒಟ್ನಲ್ಲಿ ಗೈಸ್ ನಿಮ್ಗೇನು ಅನ್ನಿಸ್ತು? ಆ್ಯಂಡ್ ಗೈಸ್ ಇನ್ನೊಂದು ಹೇಳ್ಬೇಕು ಅಂದರೆ, ನೆನ್ನೆ ಎಲಿಮಿನೇಷನ್ ಇರಲಿಲ್ಲ. ಸೊ ಚೈತ್ರ ಕುಂದಾಪುರ ಅವರು ಮನೆ ಒಳಗಡೆ ಕಾಣಿಸ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಎಲಿಮಿನೇಷನ್ ಇಲ್ಲ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರಾಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು ಯಾರು ಹೋಗಲ್ಲ ಅಂತ. ಸೊ ಸೀಕ್ರೆಟ್ ರೂಮ್ ಕುಣಿಸಿದ್ರು, ಮತ್ತೆ ಒಳಗಡೆ ತಂದು ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಈ ಪ್ರಮೋದಲ್ಲಿ ಅವರು ಚೈತ್ರ ಕುಂದಾಪುರ ಒಳಗಡೆ ಇದ್ದಾರೆ. ಸೊ ಈ 4 ಜನ ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಆ್ಯಂಡ್ ಇನ್ನಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.